ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ರಾಜಾಧಿರಾಜ ರಥವರೂರಿದು ಸ್ವರ್ಗಕ್ಕೆ ಕಿಚ್ಚು ಹಚ್ಚ ಮೈಸೂರಿದು. ಚಾಮುಂಡಿಗಿರಿಯಿಂದ ನಮ್ಮೂರ ಅಂದ ಚಂದ ನೋಡೋದೆ ಆನಂದ. Love you, ಮೈಸೂರು ಶ್ರೀಗಂಧ ನಮ್ಮೂರು. Love you, ಮೈಸೂರು ಶ್ರೀಗಂಧ ನಮ್ಮೂರು. ಬನ್ನಿ ಹೋಗೋಣ, ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀವಿ. ನೋಡಿ, ಇಲ್ಲಿಂದನೇ ಪೂಜೆ ಸಾಮಾನು ಏನು ಬೇಕು ಅದನ್ನೆಲ್ಲ ಇಲ್ಲೇ ತಗೊಂಡು ಹೋಗ್ಬೋದು. ಇಲ್ಲಿ ಚಿಕ್ಕ ಚಿಕ್ಕ ಸ್ಟಾಲ್ಗಳು ಇಟ್ಟಿದ್ದಾರೆ, ಅದು ನೋಡಲಿಕ್ಕೆ ಎಂದವ್ರು ನಿಂಗೆ ಇಂದ ಊರ್ದ ಎಲೆಕ್ಷನ್ ಎಲ್ಲ ಬಂದಿತ್ತು. ವಿಜಯ್ ವಿನ್ ಪಂಡಿಲ್ಲ, ವಿಜಯ್ ಗೆದ್ದಿರೋದಕ್ಕೆ ಅವರು ಖುಷಿ ಪಟ್ಟಿದ್ದಾರೆ. ನೋಡಿ, ವಿಜಯ್ ಗೆದ್ದಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ರೆ ತಮಿಳ್ನಾಡು ಜನತೆಗೆ ಒಳ್ಳೆಯದಾಗುತ್ತೆ. ಬನ್ನಿ, ಇನ್ನೂ ಅಂಗಡಿಗಳು ಓಪನ್ ಆಗಿಲ್ಲ. 7:30 ಓಪನ್ ಇರೋದು, ಶನಿವಾರ. ಬನ್ನಿ, ಸ್ವಲ್ಪ ಕತ್ಲೆ ಇದೆ, ಸ್ವಲ್ಪ ಮುಂದೆ ಹೋಗೋಣ. ಇವತ್ತು ಶನಿವಾರ ಬೇರೆ, ವೀಕೆಂಡ್. ನಾವು ಚಾಮುಂಡಿ ಬೆಟ್ಟಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ವೀಕೆಂಡಲ್ಲಿ ಬಂದರೆ ತುಂಬಾ ರಶ್ ಇರುತ್ತೆ. ಆದರೆ ಬೆಳಗಿನ ಜಾವ ಬೇಗ ಬಂದಿದ್ದೀವಿ ಅಂತಂದರೆ ಸ್ವಲ್ಪ ಪರವಾಗಿಲ್ಲ. ನಾವು ಅದೇ ಖುಷಿಯಲ್ಲೇ ಬೆಳಗಿನ ಜಾವ ಬೆಳಗ್ಗೆ 4 ಗಂಟೆಗೆ ಬಿಟ್ಟಿದ್ದೀವಿ. ನೋಡೋಣ ರಶ್ ಇದೆಯಾ ಇಲ್ಲ. ಇದ್ರೆ ಪರವಾಗಿಲ್ಲ, ಅಷ್ಟೇನು ರಶ್ ಕಾಣಿಸ್ತಿಲ್ಲ ನನ್ನ ಪ್ರಕಾರ. ಯಾಕಂದರೆ ಫಸ್ಟ್ ಟೈಮ್ ನಾವು ಹೋದ ಸತಿ ಎಲ್ಲ ಬರಬೇಕಾದ್ರೆ, ಇನ್ನು ಆಷಾಢ ಮಾಸದಲ್ಲೆಲ್ಲ ಬಂದುಬಿಟ್ರೆ ನೀವು ನೆಕ್ಸ್ಟ್ ಲೆವೆಲ್ ಇಲ್ಲಿ ಜನ ಇರ್ತಾರೆ ಅಂದ್ಕೊಳ್ಳಿ. ಪರವಾಗಿಲ್ಲ, ಅಲ್ಲೊಂದು ಸ್ವಲ್ಪ ಜನ ಕಮ್ಮಿನೇ ಇದ್ದಾರೆ, ಅಷ್ಟೇನು ರಶ್ ಇಲ್ಲ. ಬನ್ನಿ, ಇಲ್ಲಿ ಚಪ್ಪಲಿನ ಹಾಕ್ಬಿಟ್ಟು ಬ್ಯಾಗಲ್ಲಿ ಹಾಕ್ಬಿಟ್ಟು ಹೀಗೆ ಹೋಗೋದು ಒಳಗಡೆ. ಸ್ನೇಹಿತರೆ, ನಾವು ರಶ್ ಇರಲ್ಲ ಅಂತ ಅಂದ್ಕೊಂಡ್ವಿ, ಅಲ್ಲಿ ನೋಡಿ ಬೇಜಾನ್ ರಶ್ ಇದೆ. ವೀಕೆಂಡಲ್ಲಿ ಅದೇ ಅಂದಿಲ್ವಾ, ವೀಕೆಂಡಲ್ಲಿ ಬಂದಿದ್ದೀವಿ ಅಂದರೆ ಫುಲ್ಲು ರಶ್ಶು. ಬನ್ನಿ ನೋಡೋಣ ಏನು ಮಾಡೋಕ್ಕಾಗುತ್ತೆ. ಯಾವತ್ತೂ ಚಾಮುಂಡಿ ಬೆಟ್ಟಕ್ಕೆ ಟಿಕೆಟ್ ತೊಗೊಂಡು ಬಂದವನಲ್ಲ, ಅಂದರೆ ಇವ್ರಿಗೋಸ್ಕರ ಇವತ್ತು ನಾನು ಟಿಕೆಟ್ ತಗೊಂಡು ದೇವ್ರ ದರ್ಶನ ಪಡೆಯೋ ಸ್ಥಿತಿ ಬಂದುಬಿಟ್ಟಿದೆ. ಮಹಾದೇವ್. ಸ್ನೇಹಿತರೆ, ಟಿಕೆಟ್ ತೊಗೊಂಡ್ವಿ, 800 ರೂಪಾಯಿ ಆಯ್ತು ನಮಗೆ. ಬನ್ನಿ, ಇವಾಗ ಸ್ಪೆಷಲ್ ಎಂಟ್ರಿಯಲ್ಲೇ ಒಳಗಡೆ ಹೋಗೋಣ. ಇವಾಗ ಒಂದು ಲೆಕ್ಕಾಚಾರದಲ್ಲಿ ನಾವು VIP ನೇ, ಯಾಕಂದರೆ ನಾವು ಟಿಕೆಟ್ ತೊಗೊಂಡಿದ್ದೀವಿ. ಬನ್ನಿ ಸ್ನೇಹಿತರೆ, ಇವಾಗ ಒಳಗಡೆ ಹೋಗೋಣ. ಹೆಂಗೋ 200 ರೂಪಾಯಿ ಟಿಕೆಟ್ ತೊಗೊಂಡು ಒಳಗಡೆ ಬಂದ್ರಿ. ಇವಾಗ ದೇವ್ರ ದರ್ಶನ ಪಡ್ಕೊಳ್ಳೋಕ್ಕೆ ಹೋಗೋಣ. ಎಲ್ಲ ಕ್ಯೂ ಅಲ್ಲಿ ನಿಂತಿದೆ. ಸ್ನೇಹಿತರೆ, ಅಂತೂ ಇಂತೂ 200 ರೂಪಾಯಿ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಯಾಕಂದರೆ ನಾವು ಬೇಗನೆ ದರ್ಶನ ಆಗೋಯಿತು. ಅರ್ಧ ಗಂಟೆ ಒಳಗಡೆ ನಾವು ದರ್ಶನ ಪಡ್ಕೊಂಡು ಆಚೆ ಬಂದಿದ್ದೀವಿ. ನಮ್ಮ ಸ್ನೇಹಿತರಿನ ಹಿಂದೆ ಇದ್ದಾರೆ, ಬರ್ತಾರೆ. ಅಲಂಕಾರ ಅಂತೂ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ತಾಯಿಗೆ. ಇವತ್ತೇನೋ ಒಂದು ಸ್ನೇಹಿತರೆ, ತುಂಬಾ ಜನ ಬಂದಿದ್ದಾರೆ. ಫುಲ್ ರಶ್ಶು, ಕ್ರೌಡು. ಯಾವ ರೇಂಜ್ ಕ್ರೌಡ್ ಇದೆ ಅಂತಂದರೆ, ಸ್ವಲ್ಪ ಬಿಸಿಲು ಕೂಡ ಸ್ಟಾರ್ಟ್ ಆಯಿತು. ಅರ್ಲಿ ಮಾರ್ನಿಂಗ್ ಬಂದ್ವಿ. ಬೆಳಗಿನ ನಾವು ಬಂದು ಎಷ್ಟು ವರ್ಷದಿಂದ ಬರ್ತಿದ್ದೀವಿ? ನಾವು ಸುಮಾರು ವರ್ಷದಿಂದ ನಾನು ಓದಿರೋದೆಲ್ಲ ಇದೆ ಮೈಸೂರಲ್ಲೇ. 3 ವರ್ಷ ಮೈಸೂರಲ್ಲಿ ಓದಿದ್ದೀನಿ. 3 ವರ್ಷನೂ ಅಮ್ಮನ್ನ ನೋಡಿದ್ದೀನಿ, ಗೊತ್ತಲ್ಲ. ಆದಮೇಲೆ ಇಲ್ಲಿ ಬೆಟ್ಟದ ಮೇಲೆ ನಮಗೆ ಇದಕ್ಕೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕಿಂತ ಹಳೆಯ ದೇವಸ್ಥಾನವನ್ನು ನಾವು ನೋಡ್ಬೋದು. ಆ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಮಹಾಬಲೇಶ್ವರ ಇದೆ. ಶಿವನಿ, ಅದು ತುಂಬಾ ಹಳೆ ಕಟ್ಟಡ ಅಂತೆ, ಹಳೆಯ ದೇವಸ್ಥಾನ. ಚಾಮುಂಡಿ ಬೆಟ್ಟಕ್ಕಿಂತ ಚಾಮುಂಡೇಶ್ವರಿ ದೇವಸ್ಥಾನಕ್ಕಿಂತ ಹಳೆ ದೇವಸ್ಥಾನ ಅಂತೆ. ಒಂದು ಸತಿ ಒಳಗಡೆ ಹೋಗೋಣ. ಒಳಗಡೆ ಎಲ್ಲ ಕ್ಯಾಮ್ರಾ ಅಲ್ಲೂ ಇಲ್ಲ, ಅದಕ್ಕೆ ಒಳಗಡೆ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬರ್ತೀನಿ. ಆದರೆ ಹೆಂಗಿದೆ, ಏನೇನಿದೆ ಅಂತ ನಾನು ನಿಮಗೆ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಈ ದೇವಸ್ಥಾನವನ್ನು ಗಂಗರು ಮತ್ತು ಹೊಯ್ಸಳರು ಕಟ್ಟಿಸಿರುವಂತಹ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ ಜನ. ಬನ್ನಿ ಒಳಗಡೆ ಹೋಗೋಣ, ನೋಡ್ಕೊಂಡು ಬರೋಣ.
ಹರ ಹರ ಮಹಾದೇವ್. ಶಂಭೋ ಶಂಕರ ಮಹಾಬಲೇಶ್ವರ ದೇವಸ್ಥಾನದ ಒಳಗಡೆ ಹೋಗ್ತಿದ್ದೀವಿ. ನಾವಿವಾಗ ನೋಡ್ತಾ ಇರೋದು ಎಂಟ್ರೆನ್ಸು. ಇಲ್ಲಿದೆಯಲ್ಲ ಮಹಾಬಲೇಶ್ವರ ಟೆಂಪಲ್ಲು. ಒಳಗಡೆ ಹೋಗೋಣ. ಇದ್ರೆ ಒಳಗಡೆ ಹೋಗೋದಕ್ಕೆ ಕ್ಯಾಮ್ರಾ ಎಲ್ಲ ಅಲ್ಲೋ ಅಲ್ಲ. ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ಹೋಗ್ತಿದ್ರೆ ಎಷ್ಟು ತಂಪಗಿದೆ ಅಂತಂದರೆ, ಆಚೆ ಎಷ್ಟು ಬಿಸಿಲಿದೆ, ಆದರೆ ಒಳಗಡೆ ತುಂಬಾ ತಂಪಗಿತ್ತು. ಒಳಗಡೆ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡ್ಬಿಡೋಣ ಅನಿಸ್ತು. ಬನ್ನಿ, ಆದರೆ ಮುಂದೆ ನಡಿಬೇಕು. ಹೋಗೋಣ. ಹಾಂ, ಬಿಟ್ಟರೆ ಇಲ್ಲ ಮನೆ ಮಾಡ್ಕೊ ನೀವು. ಹಿಂದೆಗಡೆ ವ್ಯೂ ಚೆನ್ನಾಗಿದೆ. ಒಂಥರ ಸ್ಪಿರಿಚುವಲ್ ಟ್ರಾವೆಲ್ ಅಂತಾರೆ, ಏನೋ ಸ್ಪಿರಿಚುವಲ್ ಟ್ರಿಪ್ ಅಂತಾರಲ್ಲ, ಅದು ಅವಾಗ ಮಾಡ್ತಾ ಇರಬೇಕು. ನಮ್ಮ ಪಾಸಿಟಿವಿಟಿನ, ನಮ್ಮಲ್ಲಿರುವಂಥ ಪಾಸಿಟಿವ್ ಎನರ್ಜಿನ ಬೂಸ್ಟ್ ಮಾಡಲಿಕ್ಕೆ ಅವಾಗ ಅಟ್ಲೀಸ್ಟ್ ನಾವು ಸ್ಪಿರಿಚುವಲ್ ಟ್ರಿಪ್ಗಳನ್ನ ಹೊಡಿಬೇಕು ಸ್ನೇಹಿತರೆ. ಹಾಯ್ ಹಾಯ್, ನಮಸ್ತೆ ನಮಸ್ತೆ ನಮಸ್ತೆ. ನೋಡಿ ಸ್ನೇಹಿತರೆ, ನಮಸ್ತೆ ಅನ್ನುತ್ತೆ. ನಮಸ್ತೆ. ಗೋಶಾಲೆ ಎಲ್ಲ ಇಟ್ಟಿದ್ದಾರೆ. ನಮಸ್ತೆ ನಮಸ್ತೆ. ಗೋಶಾಲೆ ಎಲ್ಲ ಇಟ್ಟಿದ್ದಾರೆ ಸ್ನೇಹಿತರೆ, ಒಳ್ಳೆ ವಿಷಯ. ಗೋವು ನೋಡಿ ಸ್ನೇಹಿತರೆ, ನಾನು ಎಷ್ಟು ಚೆನ್ನಾಗಿ ಡೀಸೆಂಟಾಗಿ ನಾನು ಬ್ಲಾಗ್ ಮಾಡ್ಕೊಂಡು ಬರ್ತಾ ಇದ್ರೆ, ಈ ನನ್ನ ಮಕ್ಕಳು ಹುಡುಗಿರ್ ಸೈಟ್ ಹೊಡ್ಕೊಂಡು ನಿಂತ್ಕೊಂಡವ್ರೆ. ಎಲ್ಲರೂ ಹುಡುಗಿ ನಿನ್ನೆ ಇಲ್ಲ, ಬೇಕಾಗಿಲ್ಲ ನಮ್ಗೆ. ಯಾವ ಹುಡುಗಿರ್ ಸವಾಸನೂ ಬೇಕಾಗಿಲ್ಲ. ನಮ್ಗೆ ಯಾವ ಹುಡುಗಿರ್ ಸವಾಸನೂ ಬೇಕಾಗಿಲ್ಲ ಸ್ನೇಹಿತರೆ. ನಮಗೆ ನಾವು, ನಿಮಗೆ ನೀವು. ಸಾರಿ, ನಿಮಗೆ ನಾವು, ನಮಗೆ ನೀವು. ಏನು ಸ್ನೇಹಿತರೆ, 100 ಸ್ಟೆಪ್ಸು ಇಲ್ಲ ಸ್ನೇಹಿತರೆ. ಇವ್ರು ಬರೋದಕ್ಕೆ ಸಾಯ್ತಾ ಇದ್ದಾರೆ. ದನ ತಿನ್ನಂಗೆ ತಿಂತಾರೆ. 1-2 ಸ್ಟೆಪ್ಸ್ ಕೆಳಗಡೆ ಇಳಿಯೋದಕ್ಕೆ ಇವ್ರಿಗೆ ಏನೋ. 10 ಸ್ಟೆಪ್ಸ್ ಇಳಿರೋ ಕೆಳಗಡೆ ಅಲ್ಲಿ ನಂದಿ ಹತ್ರ ಹೋಗ್ಬರೋಣ ಅಂತ ಅಂದರೆ ಸಾಯ್ತವ್ರೆ. ಈ ಸುಮಾರು ಹಸುಗಳನ್ನೇ ಸಾಕಿದ್ದಾರೆ ಅವ್ರಿಗೆ ಲೆಕ್ಕ ಬಂದಿಲ್ಲ. ಸುಮಾರು ನಾನೇನು ಲೆಕ್ಕ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಉದ್ದೇಶಿತ ಗೋಶಾಲೆ ಮತ್ತು ಆಧ್ಯಾತ್ಮಿಕ ಕೇಂದ್ರ. ನೈಸ್. ಬದಲಾವಣೆ ಬರಬೇಕು. ಆಂಜನೇಯ ದೇವಸ್ಥಾನನೂ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಹಾಂ ಅಮ್ಮ, ಆಯ್ತು. ಸ್ನೇಹಿತರೆ, ನಾವೇನಾದರೂ ಸ್ಟೆಪ್ಸ್ ಹತ್ಕೊಂಡು ಬಂದಿದ್ದೀವಿ ಅಂದರೆ ಮೈಸೂರಿಗೆ ಬೆಟ್ಟಕ್ಕೆ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನೋಡಿ, ಓಲ್ ಮೈಸೂರು ಸಿಟಿನೇ ಕಾಣಿಸ್ತಾ ಇದೆ ನಮಗೆ ಇಲ್ಲಿ. ಕ್ರೇಜಿ. ಈ ವ್ಯೂ ಪಾಯಿಂಟಲ್ಲಿ ಆರಾಮಾಗಿ 1-2 ನಿಮಿಷ ಕೂತ್ಕೊಂಡು ಬನ್ನಿ, ಬಸವಣ್ಣನ ನೋಡೋಕೆ ಬಂದಿದ್ದೀವಿ. ನೋಡೋಣ ಬಸವಣ್ಣನ ನೋಡೋಣ. ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಈ ಕಡೆ ಹೋಗ್ಬೇಕು, ಮುಂಗೋಗ್ಬೇಕು. ಚಾಮುಂಡಿ ಬೆಟ್ಟಕ್ಕೆ ಬಂದಮೇಲೆ ಬಸವಣ್ಣನ ನೋಡ್ದಿರ ಹೋಗ್ಬಾರ್ದು ಅಂದರೆ ಇಷ್ಟು ದೂರ ಬಂದಿರ್ತೀವಿ. ಬಂದಮೇಲೆ ಇದನ್ನು ಒಂದು ನಾವು ನೋಡ್ಕೊಂಡು ಹೋದರೆ ಮನಸ್ಸಿಗೆ ನೆಮ್ಮದಿ ಅಲ್ವಾ? ಸ್ನೇಹಿತರೆ, ಇಲ್ಲೇ ಒಂದು ಕೇವ್ ಟೆಂಪಲ್ ಕೂಡ ಇದೆ. ಒಂದು ಗುಹೆ ಇದೆ, ಶಿವನ ಗುಹೆ ಇದೆ. ಅದರೊಳಗಡೆ ದೇವಸ್ಥಾನ ಇದೆ. ಆದರೆ ಸದ್ಯಕ್ಕೆ ಆ ದೇವಸ್ಥಾನನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನೋಡಿ, ನೀವು ಇದನ್ನು ನೋಡ್ಬೋದು. ಸ್ಟೆಪ್ಸ್ ಹತ್ಕೊಂಡ್ಬಂದರೆ ಇವೆಲ್ಲ ನಿಮಗೆ ಕಾಣಿಸುತ್ತೆ. ಒಂದು ನಂದಿ ಕಾಣಿಸುತ್ತೆ, ಈ ಕೇವ್ ಟೆಂಪಲ್ ಕಾಣಿಸುತ್ತೆ, ಎಲ್ಲ ಇದೆ. ಆದರೆ ಸದ್ಯಕ್ಕೆ ನಮ್ಮ ದುರಾದೃಷ್ಟ ಕ್ಲೋಸ್ ಆಗಿಬಿಟ್ಟಿದೆ ದೇವಸ್ಥಾನ. ಬನ್ನಿ, ಇವಾಗ ಮೇಲೆ ಫ್ರೆಂಡ್ಸ್ ಕಾಯ್ತಾ ಇದ್ದಾರೆ, ಹೋಗೋಣ ಮೇಲೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬೇಕು ಅಂದ್ಕೊತೀನಿ, ನಿಮಗೆಲ್ಲ ಗೊತ್ತೇ ಇರುತ್ತೆ.
ನಮ್ಮ ಚಾಮುಂಡಿ ಬೆಟ್ಟಕ್ಕೆ ತುಂಬಾ ಒಳ್ಳೆ ಇತಿಹಾಸವಿದೆ. ಏನಂತಂದರೆ ಈ ಬೆಟ್ಟಕ್ಕೆ ಒಂದು ದೊಡ್ಡ ದಂತಕಥೆನೇ ಇದೆ. ಹೇಳೋದಾದರೆ ಒಮ್ಮೆ ಈ ಜಾಗದಲ್ಲಿ ಮಹಿಷಾಸುರ ಅಂತ ಒಬ್ಬ ರಾಕ್ಷಸ ಇದ್ದ. ಅವನು ಬ್ರಹ್ಮನಿಂದ ಒಂದು ವರವನ್ನು ಪಡೆದುಕೊಂಡಿರ್ತಾನೆ. ಏನಪ್ಪ ಅಂದರೆ ಅವನಿಗೆ ಯಾರು ಸಾವು ಅಂದರೆ ಅವ್ನಿಗೆ ಸಾವೇ ಇಲ್ಲ, ಯಾರು ಅವನ್ನ ಸಾಯಿಸಲಿಕ್ಕೆ ಆಗೋದಿಲ್ಲ ಅಂತ ಒಂದು ವರವನ್ನು ಪಡೆದುಕೊಂಡಿರ್ತಾನೆ. ಆದರೆ ಇದು ತುಂಬಾ ಕಾಟ ಕೊಟ್ಟಿರ್ತಾನೆ. ಆ ಮಹಿಷಾಸುರ ಅನ್ನೋ ರಾಕ್ಷಸ ಭೂಲೋಕದಲ್ಲಿ ಆಗಲಿ ಸ್ವರ್ಗದಲ್ಲೇ ಆಗಲಿ ಎಲ್ಲರಿಗೂ ತುಂಬಾ ತೊಂದರೆ ಕೊಡ್ತಿರ್ತಾನೆ. ಇದನ್ನೆಲ್ಲ ಹೇಗಾದರೂ ನಿಲ್ಲಿಸ್ಬೇಕಲ್ಲ ಅಂತ ಅಂದಮೇಲೆ ಅಂದ್ಕೊಂಡು ದೇವತೆಗಳೆಲ್ಲ ಒಂದು ನಿರ್ಧಾರವನ್ನು ಮಾಡ್ತಾರೆ. ಏನಂತ ನಿರ್ಧಾರ ಮಾಡ್ತಾರೆ ಅಂದರೆ, ಚಾಮುಂಡಿ ಅವತಾರ ಅಂದರೆ ಈ ಅವತಾರಕ್ಕೆ ಎಷ್ಟು ಪವರ್ ಇರುತ್ತೆ ಅಂದರೆ ಆ ಮಹಿಷಾಸುರನನ್ನು ಕೊಲ್ಲುವಷ್ಟು ಶಕ್ತಿ ಇರುತ್ತೆ. ಸರಿ ಅಂತ ಅಂದ್ಬಿಟ್ಟು ಇದೇ ಜಾಗದಲ್ಲೇ, ಇದೇ ನಮ್ಮ ಮೈಸೂರು ಬೆಟ್ಟದಲ್ಲಿ ಸರಿಸುಮಾರು 10 ದಿನಗಳ ಕಾಲ ಇಲ್ಲೇ ಆ ಮಹಿಷಾಸುರನ ವಿರುದ್ಧ ಹೋರಾಡಿ ಆ ತಾಯಿ ಚಾಮುಂಡೇಶ್ವರಿ ಆ ಮಹಿಷಾಸುರನನ್ನು ಕೊಲ್ತಾಳೆ. ಅದಕ್ಕಾಗಿಯೇ ಚಾಮುಂಡೇಶ್ವರಿ ತಾಯಿಗೆ ಮಹಿಷಾಸುರ ಮರ್ದಿನಿ ಅಂತ ಕರೀತಾರೆ. ಸ್ನೇಹಿತರೆ, ನಾನು ನಿಮ್ಗೆ ಹೇಳ್ತಾ ಇದ್ನಲ್ಲ ಒಂದು ಕತೆ. ಆ ಮಹಿಷಾಸುರನ ಕೊಂದಿರುವಂತಹ ಜಾಗ ಬೆಟ್ಟ ಆದರೆ, ಈ ಚಾಮುಂಡಿ ಬೆಟ್ಟ ಆದರೆ, ಆ ಮಹಿಷಾಸುರನ ಸ್ಟ್ಯಾಚು ಕೂಡ ನಾವು ಮೈಸೂರಿನ ಸರ್ಕಲಲ್ಲಿ ನೋಡ್ಬೋದು. ಮೇಲೆ ಬೆಟ್ಟ ಹತ್ಕೊಂಡು ಬರ್ತಿದ್ದಂಗೆ ಈ ಕಡೆ ಬಸ್ ಸ್ಟ್ಯಾಂಡ್ ಇದೆ, ಅದು ಸೀದಾ ಗಾಡಿ ಮೇಲೆ ಗಾಡಿಗಳು ಬಿಡಲ್ಲ, ಪಾರ್ಕಿಂಗ್ ಆ ಕಡೆ ಹೋಗುತ್ತೆ. ನೀವು ಸೀದಾ ಒಳಗಡೆ ಬಂದರೆ ಇಲ್ಲಿ ನೀವು ಮಹಿಷಾಸುರನ ಸ್ಟ್ಯಾಚುನ ನೋಡ್ಬೋದು. ನೀವು ಬನ್ನಿ, ಮುಂದೆಯಿಂದ ನೋಡಿಸ್ಕೊಡ್ತೀನಿ. ನೋಡಿ, ಇದು ಮಹಿಷಾಸುರನ ಸ್ಟ್ಯಾಚು. ಸ್ಕೂಲ್ ಮಕ್ಕಳಿಗೆಲ್ಲ ಇದು ಒಂಥರ ಎಜುಕೇಷ್ನಲ್ ಟ್ರಿಪ್ಪು ಸ್ನೇಹಿತರೆ. ಹಂಗೆ ಮಜಾನೂ ಮಾಡ್ತಾರೆ, ಟ್ರೆಕ್ಕಿಂಗ್ ಇರುತ್ತೆ. ಸ್ನೇಹಿತರೆ, ಹೇಗೋ ಕೊನೆಗೂ ದೇವ್ರ ದರ್ಶನ ಪಡ್ಕೊಂಡ್ವಿ. ನಾನು ಇಷ್ಟು ನೆಮ್ಮದಿಯಾಗಿ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ಬಂದಿರೋದು ಇಷ್ಟು ದಿನಗಳಲ್ಲಿ ಹೇಳ್ಬೇಕಂದ್ರೆ. ಮತ್ತು ನಮ್ಮ ಮೈಸೂರು ಜನರಿಗೆ ನಮ್ಮ ಮೈಸೂರು ಬೆಟ್ಟ ಹೆಂಗೆ ಗೊತ್ತಾ, ಚಾಮುಂಡಿ ಬೆಟ್ಟ ಹೆಂಗೆ ಗೊತ್ತಾ, ಕಷ್ಟ ಬಂತ ಚಾಮುಂಡಿ ಬೆಟ್ಟ, ಸುಖ ಬಂತ ಚಾಮುಂಡಿ ಬೆಟ್ಟ, ಲವ್ ಶುರು ಆಯಿತಾ ಚಾಮುಂಡಿ ಬೆಟ್ಟ, ಅದೇ ಬ್ರೇಕಪ್ ಆಯಿತಾ ಚಾಮುಂಡಿ ಬೆಟ್ಟ. ಯಾವುದೇ ಕಷ್ಟ ಇರಲಿ, ಯಾವುದೇ ಸುಖ ಇರಲಿ, ಎಂಥದೇ ಇರಲಿ, ಏನೇ ಆಗಲಿ, ಎಲ್ಲದಕ್ಕೂ ಒಂದೇ ಉತ್ತರ ನಮ್ಮ ಮೈಸೂರು ಜನರಿಗೆ. ಅದೇನಪ್ಪ ಅಂದರೆ ಚಾಮುಂಡಿ ಬೆಟ್ಟನೇ ಉತ್ತರ. ಇಲ್ಲಿ ಬಂದು ತಾಯಿ ಆಶೀರ್ವಾದ ಪಡ್ಕೊಂಡು ನೆಮ್ಮದಿಯಾಗೆ ಒಂದು ಸ್ವಲ್ಪ ಸುತ್ತಮುತ್ತ ವಾತಾವರಣ ನೋಡಿಕೊಂಡು ಮನೆಗೆ ಹೋದರೆ ಅವ್ರಿಗೆ ಅದೇ ಒಂದು ರೀತಿ ಮೈಂಡ್ಗೆ ರಿಫ್ರೆಶ್ಮೆಂಟ್ ಅಂತಾರಲ್ವ, ಒಳ್ಳೆ ನೆಮ್ಮದಿ ಕೊಡುತ್ತೆ. ಅಂಥ ಒಂದು ನೆಮ್ಮದಿ ಹುಡುಕುವಂತಹ ಜಾಗ ಅಂತ ಅಂದರೆ ಅದು ನಮ್ಮ ಚಾಮುಂಡಿ ಬೆಟ್ಟ ಸ್ನೇಹಿತರೆ. ನನಗೂ ಅಷ್ಟೇ ಇವತ್ತು ತುಂಬಾ ಖುಷಿ ಆಯಿತು. ಹೇಗೋ ಇಷ್ಟು ದಿನಗಳ ಕಾಲ ನಾನು ಬಂದಿರಲಿಲ್ಲ. ಸುಮಾರು ಅಂದರೆ ನಾನು ಬರ್ತಾ ಇರ್ತೀನಿ ಅವಾಗ ಲೇಟಾಗಿ, ಸುಮಾರು ದಿನಗಳಿಂದ ಬಂದಿರಲಿಲ್ಲ. ಇವಾಗ ಬಂದಿದ್ದೀನಿ, ತುಂಬಾ ಚೆನ್ನಾಗಿತ್ತು. ಮತ್ತು ಮುಂದಿನ ಸಲ ಬರುವ.